ಇನ್ನು ಶಾಲೆಯಲ್ಲಿ ಶಿಕ್ಷಕಿಯೋರ್ವರು ಹಿಂದೂ ಧರ್ಮಕ್ಕೆ ಅವಹೇಳನ ಮಾಡಿದ್ದಾರೆ ಅನ್ನುವಂತಹ ವಿಚಾರವಾಗಿ ಮಂಗಳೂರಿನಲ್ಲಿ ದೊಡ್ಡ ಹೈಡ್ರಾಮಾಕ್ಕೆ ಇದು ಕಾರಣ ಆಯಿತು. ಈಗ 7ನೇ ತರಗತಿಯ ಶಿಕ್ಷಕಿ ಸಿಸ್ಟರ್ ಪ್ರಭಾ ಅಂತ ಹೇಳಿ ಅವರನ್ನ ಅಮಾನತುಗೊಳಿಸಿ ಆದೇಶವನ್ನ ಹೊರಡಿಸಿದೆ. ಮಂಗಳೂರಿನ ಸಂತ ಜರೋಸಾ ಶಾಲಾ ಆಡಳಿತ ಮಂಡಳಿ ಈಗ ಆದೇಶವನ್ನ ಹೊರಡಿಸಿದೆ. ಶಾಲೆ ಬಳಿ ಪೋಷಕರುಗಳು ಕೂಡ ಜಮಾವಣೆಗೊಂಡು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದರು. ಅನಂತರಲ್ಲಿ ಶಾಸಕ ವೇದವ್ಯಾಸ್ ಕಾಮತ್ ಜೊತೆ ಶಾಲೆಗೆ ಮುತ್ತಿಗೆ ಹಾಕೋದಕ್ಕೂ ಕೂಡ ಪ್ರಯತ್ನ ಪಟ್ಟಿದ್ರು ಪೋಷಕರು. ಯಾಕೋ ಪರಿಸ್ಥಿತಿ ಅಥವಾ ಸನ್ನಿವೇಶ ಬಹಳ ಗಂಭೀರ ಸ್ವರೂಪವನ್ನ ಪಡಿಬಹುದು ಅನ್ನುವಂಥದ್ದು ಅರಿವಿಗೆ ಬರ್ತಾ ಇದ್ದಾಗೆ ಶಾಲಾ ಆಡಳಿತ ಮಂಡಳಿ ಕೂಡಲೇ ಎಚ್ಚೆತ್ತು ಶಿಕ್ಷಕಿಯನ್ನ ಅಮಾನತುಗೊಳಿಸಿದ್ದಾರೆ ಅನ್ನುವಂಥದ್ದು ತಿಳಿದು ಬರ್ತಾ ಇದೆ. ನಾವು ನೋಡ್ತಾ ಇದೀವಲ್ಲ, ಇವರೇ ಶಿಕ್ಷಕಿ ಸಿಸ್ಟರ್ ಪ್ರಭಾ ಅಂತ ಅವ್ರ ಹೆಸರು. ಹಿಂದೂ ಧರ್ಮಕ್ಕೆ ಅವಹೇಳನಕಾರಿಯಾದಂತಹ ರೀತಿಯಾಗಿ ಅವರು ಪಾಠ ಮಾಡುವಂಥ ಸಂದರ್ಭದಲ್ಲೆಲ್ಲ ಮಾತನಾಡಿದ್ರು ಅನ್ನುವಂಥದ್ದು ಅವ್ರ ವಿರುದ್ಧವಾಗಿರುವಂಥ ಆರೋಪ. ಮಕ್ಕಳೆಲ್ಲ ಹೋಗಿ ಪೋಷಕರಿಗೆ ಹೇಳಿದ್ದಾರೆ. ಪೋಷಕರೆಲ್ಲ ಆ ನಂತರದಲ್ಲಿ ಶಾಲೆ ಬಳಿ ಬಂದು ಪ್ರತಿಭಟನೆಯನ್ನ ನಡೆಸಿದ್ದಾರೆ. ಆಮೇಲೆ ಈ ಶಿಕ್ಷಕರಾದಂಥವ್ರು ಪ್ರಮುಖವಾಗಿ ಎಲ್ಲ ಧರ್ಮದವ್ರನ್ನೂ ಒಂದೇ ರೀತಿಯಾಗಿ ನೋಡಬೇಕಾದಂತಹ ಅನಿವಾರ್ಯತೆ ಇರುತ್ತೆ. ಅನಿವಾರ್ಯತೆ ಅನ್ನೋದಕ್ಕಿಂತ ಅವ್ರ ಕರ್ತವ್ಯ ಅದು. ಹಾಗಾಗಿ ಭಾಳ ಸೂಕ್ಷ್ಮವಾಗಿರ್ಬೇಕು ಅವರು ಏನಾದ್ರು ಮಾತನಾಡುವಂಥ ಸಂದರ್ಭದಲ್ಲಿ ಅಥವಾ ಈ ಥರ ಧರ್ಮದ ವಿಚಾರವಾಗಿ ಏನಾದ್ರು ಪ್ರಸ್ತಾಪ ಮಾಡುವಂಥ ಸಂದರ್ಭದಲ್ಲಿ. ಬಟ್ ಇವ್ರು ಅದೇನು ಎಡವಟ್ಟು ಮಾಡಿದ್ರು. ಪೃಥ್ವಿ ನಮ್ಮ ಪ್ರತಿನಿಧಿ ಇದಕ್ಕೆ ಸಂಬಂಧಪಟ್ಟಂಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ. ಪೃಥ್ವಿ, ಆಮೇಲೆ ಏನಾಯ್ತು ಪೃಥ್ವಿ? ಶಾಸಕರು ಹೋದ್ರು, ಭಾಳ ಮುತ್ತಿಗೆ ಹಾಕುವಂಥ ನಿಟ್ಟಿನಲ್ಲೆಲ್ಲ ಪೋಷಕರು ಸಿಟ್ಟಾಗಿದ್ರು, ಕೊನೆಗೆ ಏನಾಯ್ತು ಅಂತ? ಮಲ್ತೇಶ್, ಬೆಳಗ್ಗೆ ಏನು DDP ಆಫೀಸ್ಗೆ ಹಿಂದೂ ಸಂಘಟನೆಯವರು ಮತ್ತೆ ಪೋಷಕರು ಕೂಡ ಅವರ ಕಚೇರಿಗೆ ಮುತ್ತಿಗೆ ಹಾಕ್ಲಿಕ್ಕೂ ಕೂಡ ಪ್ರಯತ್ನ ಪಟ್ಟಿದ್ರು. ಅಂದ್ರೆ ಏನು ಶನಿವಾರ ಈ ಒಂದು ಘಟನೆ ಬೆಳಕಿಗೆ ಬಂದಿತ್ತು, ಅವತ್ತು ಕೂಡ ಹೋಗಿದ್ರು, ಮತ್ತೆ ಅದು ಸೋಮವಾರಕ್ಕೆ ಮುಂದೂಡಿದ್ರು. ಸೊ ಇವತ್ತು ಸೋಮವಾರ ಆದ್ರಿಂದ ಇವತ್ತು ಎಲ್ಲರೂ ಕೂಡ ಬೆಳಗ್ಗೆ ಹೋಗಿದ್ರು. ಬೆಳಗ್ಗೆ DDP ಆಫೀಸಿಗೆ ಹೋದಂತ ಸಂದರ್ಭದಲ್ಲಿ ಅವರು ನಾವು ಶಾಲೆ ಜೊತೆ ಮಾತಾಡಿ ಕ್ರಮ ಕೈಗೊಳ್ತೀವಿ ಅಂತ ಹೇಳಿದ್ರು. ಅದಾದ ಬಳಿಕ ಏನು ಮಂಗಳೂರು ಉತ್ತರ ಶಾಸಕ ಭರಶೆಟ್ಟಿ ಮತ್ತೆ ಮಂಗಳೂರು ದಕ್ಷಿಣ ಶಾಸಕ ವೇದವ್ಯಾಸ್ ಕಾಮತ್ ಸೇರಿದಂತೆ ಪೋಷಕರು ಮತ್ತೆ ಹಿಂದೂ ಸಂಘಟನೆ ಕಾರ್ಯಕರ್ತರು ಎಲ್ಲರೂ ಕೂಡ ಶಾಲೆ ಬಳಿ ಜಮಾಯಿಸಿದ್ರು. ಶಾಲೆ ಬಳಿ ಜಮಾಯಿಸಿ ಅಲ್ಲಿ ಮತ್ತೆ ಅಂದ್ರೆ ಯಾರು ಶಿಕ್ಷಕರಿದ್ದಾರೆ, ಆ ಒಂದು ಆರೋಪ ಹೊತ್ತಂತಹ ಏನು ಸಿಸ್ಟರ್ ಪ್ರಭಾ ಅನ್ನೋ ಶಿಕ್ಷಕರಿದ್ದಾರೆ, ಸೊ ಅವ್ರನ್ನ ನಮಗೆ ಮಾತಾಡ್ಸಕ್ ಕೊಡ್ಬೇಕು. ಮತ್ತೆ ಪೋಷಕರು ಒತ್ತಾಯ ಹೆಚ್ಚುತ್ತೆ ಅಂತ ಹೇಳಿದ್ರೆ ನಮಗೆ ಪರ್ಟಿಕ್ಯುಲರ್ ನಾವು ಅವ್ರನ್ನೇ ನಾವು ಕ್ವಶನ್ ಮಾಡ್ಬೇಕು, ಅವ್ರನ್ನ ಹತ್ರ ಬಿಡಿ ಅನ್ನೋ ಒಂದು ಇದನ್ನ ಇಟ್ಕೊಂಡು ಮುತ್ತಿಗೆ ಹಾಕ್ಲಿಕ್ಕೆ ಪ್ರಯತ್ನ ಪಟ್ಟಿದ್ರು. ಸೊ ಅಲ್ಲಿ ಪೊಲೀಸ್ ಬಿಗಿ ಬಂದೋಬಸ್ತನ್ನ ಕೂಡ ಮಾಡಿದ್ರು. ಯಾರನ್ನೂ ಕೂಡ ಶಾಲೆ ಒಳಗಡೆ ಬಿಡ್ಲಿಕ್ಕೆ ತಯಾರಿರಲಿಲ್ಲ. ಮತ್ತೆ ಏನು ಶಾಸಕರು ಮತ್ತೆ ಜನಪ್ರತಿನಿಧಿಗಳು ಅಂದ್ರೆ ಏನು ಎಲೆಕ್ಟೆಡ್ ಬಾಡೀಸ್ ಯಾರಿದ್ದಾರೆ ಅವರು ಅಲ್ಲಿ ಹೋಗಿ ಮಾತಾಡ್ಕೊಂಡ್ ಬಂದಂತ ಸಂದರ್ಭದಲ್ಲಿ ಈಗ ಶಾಲಾ ಆಡಳಿತ ಮಂಡಳಿ ಒಂದು ನಿರ್ಧಾರಕ್ಕೆ ಬಂದಿರೋದೇನಂತ ಹೇಳಿದ್ರೆ, ಏನು 7ನೇ ತರಗತಿಯ ವಿದ್ಯಾರ್ಥಿಗೆ ಆ ರೀತಿ ಹೇಳಿದಂತಹ ಸಿಸ್ಟರ್ ಪ್ರಭಾ ಏನಿದೆ ಅವರನ್ನ ಅಮಾನತು ಮಾಡಿದೀವಿ ಅಂತ ಹೇಳಿ ಇವಾಗ ಅಧಿಕೃತವಾಗಿ ಅವರು ಹೇಳಿಕೆಯನ್ನ ಪೋಷಕರ ಮುಂದೆ ಮತ್ತೆ ಜನಪ್ರತಿನಿಧಿಗಳ ಮುಂದೆ ಹೇಳಿರುವಂತದ್ದು. ಅಂದ್ರೆ ಇಲ್ಲಿ ಮೇಲ್ನೋಟಕ್ಕೆ ಇವರ ಬೇಡಿಕೆ ಕೂಡ ಅದೇ ಇದ್ದಿದ್ದು. ಏನಂತ ಹೇಳಿದ್ರೆ ಶನಿವಾರ ಕೂಡ ಪೋಷಕರು ಹೇಳಿದ್ದು ಅವರನ್ನ ಅಮಾನತ್ನಲ್ಲಿ ಇಡಬೇಕು, ಅಮಾನತ್ನಲ್ಲಿ ಇಟ್ಟು ತನಿಖೆಯನ್ನ ಮಾಡಬೇಕು. ಕೇವಲ ಒಂದು ವಿದ್ಯಾರ್ಥಿನಿಗೆ ಒಂದು ಕ್ಲಾಸಿಗೆ ಮಾತ್ರ ಅಲ್ಲ, ಇವರು ಸಾಕಷ್ಟು ಇದೇ ರೀತಿ ಹೇಳಿರೋದು ಹಿಂದಿನಿಂದ ಕೂಡ ಗಮನಕ್ಕೆ ಬಂದಿದೆ. ಮತ್ತೆ ಅದು ಈಗ ಬೆಳಕಿಗೆ ಬರ್ತಾ ಇರುವಂತದ್ದು. ಸೊ ಅದಕ್ಕೋಸ್ಕರ ಅವ್ರನ್ನ ಅಮಾನತ್ ಮಾಡಲೇಬೇಕು ಮತ್ತೆ ತನಿಖೆಯನ್ನ ನಡೆಸಲೇಬೇಕು ಅಂತ ಹೇಳಿ ಒತ್ತಾಯವನ್ನ ಪೋಷಕರು ಮಾಡಿದ್ರು. ಅದೇ ರೀತಿ ನಿನ್ನೆ ಭಾನುವಾರ ಆದ್ರೂ ಕೂಡ ನಿನ್ನೆ ಸಂಜೆ ಪಾಂಡೇಶ್ವರ ಪೊಲೀಸ್ ಠಾಣೆಗೆ ಹೋಗಿ ಏನು ವಿದ್ಯಾರ್ಥಿ ಒಬ್ಬರ ಪೋಷಕರು ಒಂದು ದೂರನ್ನು ಕೂಡ ಲಿಖಿತವಾಗಿ ದೂರನ್ನು ಕೂಡ ಕೊಟ್ಟು ಬಂದಿದ್ರು. ಸೊ ಇಲ್ಲಿ ಒತ್ತಡ ಹೆಚ್ಚಾಗ್ತಾ ಇದ್ದಂತೆ ಈಗ ಶಾಲೆ ಶಿಕ್ಷಣ ಆಡಳಿತ ಮಂಡಳಿ ಸಿಸ್ಟರ್ ಪ್ರಭಾ ಅವರನ್ನ ಏನು ಅಮಾನತನ್ನ ಮಾಡಲಾಗಿರುವಂತದ್ದು. ಅಮಾನತ್ ಮಾಡಿ ಮುಂದೆ ಈ ರೀತಿ ಆಗದಾಗೆ ನಾವು ನೋಡ್ಕೊಳ್ತೀವಿ ಅಂತ ಹೇಳಿ ಆ ಪೋಷಕರಿಗೆ ಒಂದು ಆಶ್ವಾಸನೆಯನ್ನ ಕೊಟ್ಟಿರುವಂತ. ಅಂದ್ರೆ ಪೋಷಕರೆಲ್ಲರೂ ಕೂಡ ಅವ್ರನ್ನ ಈ ಅಮಾನತ್ ಮಾಡ್ಲಿಲ್ಲ ಅಂತ ಹೇಳಿದ್ರೆ ನಮ್ಮ ಮಕ್ಕಳನ್ನ TC ತಗೊಂಡು ವಾಪಸ್ ಇಲ್ಲಿಂದ ಕರ್ಕೊಂಡು ಹೋಗ್ತೀವಿ. ನಮಗೆ ಈ ರೀತಿ ಧರ್ಮದ ವಿಚಾರದಲ್ಲಿ ಗೊಂದಲ ಸೃಷ್ಟಿ ಮಾಡುವಂಥದ್ದು, ಅವಹೇಳನಕಾರಿಯಾಗಿ ಹಿಂದೂ ದೇವರುಗಳಿಗೆ ಅವಹೇಳನಕಾರಿಯಾಗಿ ಮಾತನಾಡುವಂಥದ್ದು ಮತ್ತೆ ಆ ಮನಸ್ಸಿಗೆ ಮಕ್ಕಳ ಮನಸ್ಸಿಗೆ ತುಂಬುವಂತಹ ಟೀಚರ್ಸ್ ನಮಗೆ ಬೇಡ ಅನ್ನೋ ನಿಟ್ಟಿನಲ್ಲಿ ಅವರು ಒಂದು ತಮ್ಮ ಆಗ್ರಹವನ್ನು ಮಾಡಿದ್ರು. ಮತ್ತೆ ಅವರು ಅಮಾನತು ಆಗ್ಲೇಬೇಕು ಅಂತ ಹೇಳಿ ಪಟ್ಟನ್ನು ಹಿಡಿದಿದ್ರು. ಸದ್ಯಕ್ಕೆ ಈಗ ಈ ಆಡಳಿತ ಮಂಡಳಿ ಅವರನ್ನ ಅಮಾನತು ಮಾಡಿರುವಂತದ್ದು. ಥ್ಯಾಂಕ್ ಯು ಪ್ರಭು. ನಾನೊಂದು ಶಾಸಕನಾಗಿ ನಮ್ಮ ಸಮಾಜ ಮಾತಾಡುವಾಗ ನಾವು ಮಾತಾಡಬೇಕು, ನಾವು ಮಾತಾಡ್ತೇವೆ. ಅವರನ್ನ ಫಸ್ಟ್ ಈಗ ಮಕ್ಕಳು ವಾಪಸ್ ಹೇಳಿದ್ದಾರೆ, ನಿಮ್ಮ ಇಲಾಖೆ ಅಧಿಕಾರಿಗಳು ವಿಡಿಯೋ ತೆಗೆದಿದ್ದಾರೆ. ಮಕ್ಕಳು ಹೇಳಿದ್ದಾರೆ ಈಗ ವಾಪಸ್, ಮಕ್ಕಳು ಹೇಳಿ ಆಯ್ತು, ಎತ್ತವರು ಹೇಳಿ ಆಯ್ತು. ಇನ್ನೊಬ್ಬ ಸಹ ಮಕ್ಕಳು ಉಂಟಲ್ಲ ರಾಮನ ಬಗ್ಗೆ, ಆ ಮಕ್ಕಳು ನಿಮ್ಮ ಆಫೀಸಿಗೆ ಬಂದು ಹೇಳ್ತಾರೆ. ಅದಾದ ನಂತರ ನೀವೆಲ್ಲಾದ್ರೂ ಸುಳ್ಳು ರಿಪೋರ್ಟ್ ಮಾಡಿದೆ ಇವತ್ತಿನ ಒಳಗಡೆ ನೀವು ಅವರನ್ನ ಸಸ್ಪೆಂಡ್ ಡಿಸ್ಮಿಸ್ ಏನು ನಿಮ್ಮ ವಜಾ ಮಾಡಲಿಲ್ಲ ಅಂತ ಹೇಳಿದ್ರೆ ಆಗುವಂತ ಗಲಾಟೆಗೆ ನೀವೇ ಮಾಡೋದು.
ಓಕೆ ನೋಡ್ರಿ ನಮ್ಮ DDP ಅವರು